ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತುಳಸಿಗೆ ಬಹುಮುಖ್ಯ ಸ್ಥಾನವಿದೆ. ಅದರಲ್ಲೂ ಕೂಡ ತುಳಸಿ ಗಿಡದಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತಾರೆ ಎಂಬ ನಂಬಿಕೆ ಹಿಂದೂಗಳಲ್ಲಿದೆ. ಇನ್ನು ಪುರಾಣಗಳಲ್ಲಂತೂ ತುಳಸಿಯ ಬಗ್ಗೆ ಪ್ರಸ್ತಾಪಗಳಿದ್ದು, ಹಾಗೆಯೇ ಆಯುರ್ವೇದದಲ್ಲೂ ಕೂಡ ಈ ಗಿಡವನ್ನು ಔಷಧೀಯವಾಗಿ ಬಳಸಲಾಗುತ್ತದೆ. ಪ್ರತಿನಿತ್ಯ ತುಳಸಿ ಎಲೆಗಳನ್ನ ಸೇವಿಸಿದ್ರೆ ಅಥವಾ ನೀರಿನಲ್ಲಿ ಹಾಕಿ ಕುಡಿದ್ರೆ ಹಲವು ಆರೋಗ್ಯ ಲಾಭಗಳನ್ನ ಪಡೆಯಬಹುದು. ಅಂತಹ ತುಳಸಿ ಎಲೆಯಿಂದ ದೇಹಕ್ಕೆ ಆಗುವ 10 ಪ್ರಯೋಜನಗಳನ್ನ ನೋಡೋಣ ಬನ್ನಿ. ಮೊಡವೆ ರಹಿತ ಚರ್ಮಕ್ಕಾಗಿ ತುಳಸಿ ಪುಡಿ ಮತ್ತು ನೀರನ್ನು ಮಿಶ್ರಣ ಮಾಡಿ ಫೇಸ್ ಪ್ಯಾಕ್ ಆಗಿ ಕೂಡ ಬಳಸಬಹುದು. ಇದರಿಂದ ಮೊಡವೆಯ ಕಲೆಯೂ ಕೂಡ ದೂರವಾಗುತ್ತದೆ. ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನು ಅಗಿಯುತ್ತಿದ್ದರೆ ನೆಗಡಿ ಮತ್ತು ಕೆಮ್ಮಿನಂತಹ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ಬಾಯಿಯು ದುರ್ವಾಸನೆಯಿಂದ ಕೂಡಿದ್ರೆ ತುಳಸಿ ಎಲೆ ಅತ್ಯುತ್ತಮ ಮನೆಮದ್ದು. ಏಕೆಂದರೆ ಇದರ ಎಲೆಗಳಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಗುಣವಿದ್ದು, ಈ ಎಲೆಗಳನ್ನ ಸೇವಿಸುವುದರಿಂದ ಬಾಯಿಯ ಕೆಟ್ಟ ವಾಸನೆಯನ್ನು ದೂರ ಮಾಡಬಹುದು. ಕೀಟ ಅಥವಾ ಸೊಳ್ಳೆ ಕಚ್ಚಿದ್ದರೆ ತುಳಸಿ ರಸವನ್ನು ಗಾಯಕ್ಕೆ ಹಚ್ಚುವುದರಿಂದ ಗಾಯ ಬೇಗ ವಾಸಿಯಾಗುತ್ತದೆ. ದಿನ ತುಳಸಿ ಎಲೆಗಳನ್ನು ನುಂಗುವುದರಿಂದ ಕ್ಯಾನ್ಸರ್ ಅನ್ನು ಕೆಲವು ಮಟ್ಟಿಗೆ ತಡೆಯಬಹುದು. ತಲೆನೋವಿನ ಸಮಸ್ಯೆಗೆ ತುಳಸಿ ಎಲೆಯ ಕಷಾಯವನ್ನ ಕುಡಿಯಬೇಕು. ಅಥವಾ ತುಳಸಿ ಎಲೆ ಮತ್ತು ಶ್ರೀಗಂಧದ ಪೇಸ್ಟ್ ಅನ್ನು ಹಣೆಗೆ ಹಚ್ಚುವುದರಿಂದ ಉಷ್ಣತೆ ಹಾಗೂ ತಲೆನೋವನ್ನು ಕಡಿಮೆ ಮಾಡಬಹುದು. ಹಲ್ಲಿನ ಸಮಸ್ಯೆ ಕಾಡ್ತಿದ್ರೆ ತುಳಸಿ ಎಲೆಗಳನ್ನು ಬಿಸಿಲಲ್ಲಿ ಒಣಗಿಸಿ ಪುಡಿ ಮಾಡಿ ಉಜ್ಜಲು ಪೇಸ್ಟ್ ನಂತೆ ಬಳಸಬಹುದು. ಮಳೆಗಾಲದಲ್ಲಿ ಬರುವ ಮಲೇರಿಯಾ ಮತ್ತು ಡೆಂಗ್ಯೂ ಜ್ವರಕ್ಕೆ ತುಳಸಿಯ ಎಲೆಗಳನ್ನು ಚಹಾದ ಜೊತೆಗೆ ಕುದಿಸಿ ಕುಡಿದರೆ ಜ್ವರ ಕಡಿಮೆಯಾಗುತ್ತದೆ. ಮೂತ್ರಪಿಂಡದಲ್ಲಿ ಕಲ್ಲು ಕಾಣಿಸಿಕೊಂಡ್ರೆ ತುಳಸಿ ರಸ ಮತ್ತು ಜೇನುತುಪ್ಪವನ್ನು ದಿನನಿತ್ಯ 6 ತಿಂಗಳವರೆಗೆ ತೆಗೆದುಕೊಂಡರೆ ಕಲ್ಲು ಮೂತ್ರದಲ್ಲಿಯೇ ಜಾರಿ ಹೋಗುತ್ತದೆ. ಇಂತಹ 10 ಹಲವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವ ತುಳಸಿ ಗಿಡವನ್ನು ಮನೆಯ ಅಂಗಳದಲ್ಲಿ ಬೆಳೆಸುವುದು ಒಳ್ಳೆಯದು ಎಂದು ಹೇಳಲಾಗುತ್ತದೆ.